ಇಂಡಿಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪ್ರತಿಮಾ. ಈಗ ಹೆಡ್ಲೈನ್ಸ್. ತೈಲ ಆಮದಿಗೆ ನಡೆದಿದೆ ಲಾಭಿ, ವಿರೋಧಿಸಿದ್ದಕ್ಕೆ ಬರುತ್ತಿವೆ ಬೆದರಿಕೆ. ಹೊಸ ಬಾಂಬ್ ಸಿಡಿಸಿದ್ರು ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ. ಕಠಿಣ ನಿರ್ಧಾರ ಕೈಗೊಳ್ಳೋ ಸಮಯ ಬಂದಿದೆ, ಬಿಜೆಪಿ ಜೊತೆ ಮೈತ್ರಿ ಮುರಿದುಕೊಳ್ಳೋ ಸೂಚನೆ ನೀಡಿದ ನಿತೀಶ್. ತೃತೀಯ ರಂಗ ಸರ್ಕಸ್ನಿಂದ ಹೊರಗುಳಿಯುತ್ತಾರಾ ಮಮತಾ? ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಿಲ್ಲ, ಕೆಟ್ಟ ಕೆಲಸ ಮಾಡೋಕೆ ನನಗೆ ಸಾಧ್ಯವಿಲ್ಲ. ಕ್ಯಾಮೆರಾ ಎದುರು ಬಟ್ಟೆ ಬಿಚ್ಚಿ ನಿಂತ ಖಾವಿಧಾರಿ. ಜೈಲಿಂದ ಹೊರಬಿದ್ದ ಬಳಿಕ ಹೆಚ್ಚಾಯಿತು ದೈವಭಕ್ತಿ. ದೇವಾಲಯಗಳಿಗೆ ಶ್ರೀಶಾಂತ್ ಭೇಟಿ, ಬಾಳೆಹಣ್ಣಿನ ತುಲಾಭಾರ ಅರ್ಪಿಸಿದ ಕೇರಳ ಎಕ್ಸ್ಪ್ರೆಸ್. ತೈಲ ಮತ್ತು ಅನಿಲ ಪರಿಶೋಧನೆ ಲಾಭಿಯಿಂದ ನನಗೆ ಬೆದರಿಕೆ ಕರೆಗಳು ಬರ್ತಿವೆ ಅಂತ ಪೆಟ್ರೋಲಿಯಂ ಸಚಿವ ವೀರಪ್ಪ ಮೊಯ್ಲಿ ಸ್ಫೋಟಕ ಮಾಹಿತಿ ಹೊರಹಾಕಿದ್ದಾರೆ. ನನಗಷ್ಟೇ ಅಲ್ಲ, ಹಿಂದಿನ ಸಚಿವರಿಗೂ ಈ ರೀತಿ ಬೆದರಿಕೆ ಇತ್ತು. ಇವರ ಲಾಭಿಯಿಂದ ಸರ್ಕಾರದ ಬೊಕ್ಕಸಕ್ಕೆ ಭಾರಿ ನಷ್ಟವಾಗ್ತಿದೆ ಅಂತ ಆರೋಪಿಸಿದ್ರು. ಆದರೆ ಇಂತಹ ಯಾವುದೇ ಬೆದರಿಕೆಗಳಿಗೆ ನಾನು ಜಗ್ಗೋದಿಲ್ಲ ಅಂತ ಹೇಳಿದ್ದಾರೆ. ತೈಲ ಆಮದು ಕಂಪನಿಗಳಿಂದ ಇದೇ ಬೆದರಿಕೆ. ಎಲ್ಲ ಸಚಿವರು ಎದುರಿಸಿದ್ರು ಒತ್ತಡ. ವೀರಪ್ಪ ಮೊಯ್ಲಿ ಸಿಡಿಸಿದ್ರು ಹೊಸ ಬಾಂಬ್. ಇದರಲ್ಲಿ ಸಾಕಷ್ಟು ಹಣ, ಅದಕ್ಕಿಂತ ಹೆಚ್ಚಾಗಿ ಕ್ರೌರ್ಯ ಇದೆ ಅನ್ನೋದು ಬಹಳ ಹಿಂದೆಯೇ ಗೊತ್ತಾಗಿದೆ. ಇದನ್ನ ವಿರೋಧಿಸಿದವರಿಗೆ ಸಾವೇ ಗತಿ ಅನ್ನೋದು ಕೋಲಾರದ ಮಂಜುನಾಥ್ ಕೊಲೆ ಪ್ರಕರಣದಲ್ಲೇ ಸಾಬೀತಾಗಿತ್ತು. ಹಾಗಾಗಿ ವಿರುದ್ಧ ಯಾರೂ ಮಾತನಾಡುವ ಧೈರ್ಯ ಮಾಡಿರಲಿಲ್ಲ. ಆದರೆ ಮೊದಲ ಬಾರಿಗೆ ಕೇಂದ್ರ ಪೆಟ್ರೋಲಿಯಂ ಸಚಿವ ವೀರಪ್ಪ ಮೊಯ್ಲಿ ಇಂತಹ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ತೈಲ ಆಮದು ಕಂಪನಿಗಳಿಂದ ನನಗೆ ಬೆದರಿಕೆ ಕರೆಗಳು ಬಂದಿವೆ ಅಂತ ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಇಂತಹ ಸಮಸ್ಯೆಗಳನ್ನ ನಾನು ಮಾತ್ರ ಎದುರಿಸ್ತಾ ಇಲ್ಲ. ಈ ಹಿಂದೆ ಖಾತೆ ನಿರ್ವಹಿಸಿದ ಎಲ್ಲಾ ಸಚಿವರು ಇಂತಹ ಬೆದರಿಕೆ ಒತ್ತಡಗಳಿಗೆ ಒಳಗಾಗಿದ್ರು ಅಂತ ಮೊಯ್ಲಿ ಹೇಳಿದ್ದಾರೆ. They don't want us to stop import. I don't know who will, there are some lobbies who are working on that. But every minister is threatened many a time. Every minister who occupies this position is threatened. What do you mean by that? I mean by that. I know that the decision-making power, decision-making process is obstructed, aborted. But Moಯ್ಲಿ cannot be threatened. ಇದೇ ವೇಳೆ ತೈಲ ಮತ್ತು ಗ್ಯಾಸ್ ವಿತರಕರಿಂದಲೂ ಒತ್ತಡ ಬರ್ತಾ ಇದೆ ಅಂತ ಸುವರ್ಣ ನ್ಯೂಸ್ಗೆ ತಿಳಿಸಿದ್ದಾರೆ. ಇಂತಹ ಯಾವುದೇ ಬೆದರಿಕೆ ಒತ್ತಡಗಳಿಗೆ ನಾನು ಬಗ್ಗೋದಿಲ್ಲ ಅಂತಾನೂ ಅವರು ಸ್ಪಷ್ಟಪಡಿಸಿದ್ದಾರೆ. I am talking import lobby. But this will work out to the detriment of the country. And you all earn and send the money out. Instead of money order, indirectly all your earnings are going out. ಸಚಿವರೇನೋ ಮೊದಲ ಬಾರಿಗೆ ಈ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಆದರೆ ಇದನ್ನ ಪರಿಣಾಮಕಾರಿಯಾಗಿ ಮಟ್ಟ ಹಾಕಲು ಕೇಂದ್ರ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನವದೆಹಲಿಯಿಂದ ಪ್ರಶಾಂತ್ ನಾತು, ಸುವರ್ಣ ನ್ಯೂಸ್. ರಾಷ್ಟ್ರ ರಾಜಕಾರಣದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಿದೆ. ಎನ್ಡಿಎನಿಂದ ಜೆಡಿಯು ಈಗಾಗಲೇ ಒಂದು ಕಾಲನ್ನ ಹೊರಗಿಟ್ಟಿದೆ. ಇದಕ್ಕೆ ಬಿಜೆಪಿ ಕೂಡ ಸಿದ್ಧವಾಗಿದೆ. ಮೈತ್ರಿ ಭವಿಷ್ಯದ ಬಗ್ಗೆ ನಾಳೆ ಅಂತಿಮ ಚಿತ್ರಣ ಸಿಗಲಿದೆ. दुआ देते हैं जीने की, दवा करते हैं मरने की. दुश्वारी का सबब यही. ಅನುಮಾನವೇ ಬೇಡ, ಮಿತ್ರ ಪಕ್ಷ ಬಿಜೆಪಿ ವಿರುದ್ಧ ನಿತೀಶ್ ಕುಮಾರ್ ವಾಗ್ದಾಳಿ ನಡೆಸಿದ ಪರಿ ಇದು. ಒಳ್ಳೆಯವರಾಗಿರಲಿ ಅಂತ ಅವರು ಪ್ರಾರ್ಥಿಸ್ತಾರೆ, ಆದ್ರೆ ಸಾಯುವಂತ ಔಷಧಿ ಕೊಡ್ತಾರೆ ಅಂತ ಧಾರ್ಮಿಕವಾಗಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಕಠಿಣ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಬಂದಿದೆ. ಸದ್ಯ ಮೈತ್ರಿ ಮುಂದುವರೆಸೋದು ಕಷ್ಟವಾಗಿದೆ ಅಂದ್ರು. ವಿಷಯ ಇಷ್ಟೇ, ಬಿಜೆಪಿ ಹಾಗೂ ಜೆಡಿಯುನ ಸಂಬಂಧ ಈಗಾಗಲೇ ಹಳಿಸಿದೆ. ಮೈತ್ರಿಗೆ ಎಳ್ಳು ನೀರು ಬಿಡಲು ನಿತೇಶ್ ಹೇಳಿಕೆ ಮುನ್ನುಡಿ ಬರೆದಂತಿತ್ತು. दुआ देते हैं जीने की,
दुआ देते हैं जीने की, दवा करते हैं मरने की। दुश्वारी का सबब यही है। दुआ देते हैं जीने की, दुआ देते हैं जीने की, दवा करते हैं मरने की। दुश्वारी का सबब यही है। ದೋಸ್ತಿ ಮುರಿಯಲು ಬಿಜೆಪಿಯು ರೆಡಿ. ಜೆಡಿಯು ವರ್ತನೆಗೆ ಬಿಹಾರ ಬಿಜೆಪಿ ಕೂಡ ದಿಟ್ಟ ನಿರ್ಧಾರ ಕೈಗೊಂಡಿದೆ. ಜೆಡಿಯು ಮೈತ್ರಿ ಕಡಿತಕ್ಕೆ ರಾಜ್ಯ ಬಿಜೆಪಿ ಘಟಕ ಮಾನಸಿಕವಾಗಿ ಸಿದ್ಧಗೊಂಡಿದೆ. ಬಿಹಾರ ಉಪಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಮೋದಿ ನೇತೃತ್ವದಲ್ಲಿ ಶಾಸಕರ ಸಭೆ ನಡೆಯಿತು. ಪದೇ ಪದೇ ಬೆದರಿಕೆ ಹಾಕ್ತಿರೋ ಜೆಡಿಯು ಬಗ್ಗೆ ವಿರೋಧ ವ್ಯಕ್ತವಾಯಿತು. ಏಕಾಂಗಿಯಾಗಿ ಲೋಕಸಭಾ ಚುನಾವಣೆ ಎದುರಿಸೋ ಬಗ್ಗೆ ಒಮ್ಮತದ ನಿರ್ಧಾರವನ್ನ ಕೈಗೊಳ್ಳಲಾಯಿತು. ಫೆಡರಲ್ ಫ್ರಂಟ್ನಿಂದ ಮಮತಾ ಔಟ್. ಅಚ್ಚರಿ ಬೆಳವಣಿಗೆಯೊಂದರಲ್ಲಿ ಎಡಪಕ್ಷದ ಮುಖಂಡ ಸೀತಾರಾಮ್ ಯೆಚೂರಿ ಜೆಡಿಯು ಅಧ್ಯಕ್ಷ ಶರದ್ ಯಾದವ್ರನ್ನ ಭೇಟಿಯಾದ್ರು. ತೃತೀಯ ರಂಗದ ಬಗ್ಗೆ ಒಲವು ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಉಭಯ ನಾಯಕರು 30 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ರು. ಈ ಭೇಟಿ ಮೂಲಕ ಎಡಪಕ್ಷದ ಕಟ್ಟ ವಿರೋಧಿ ಮಮತಾ ಬ್ಯಾನರ್ಜಿ ಫೆಡರಲ್ ಫ್ರಂಟ್ನಿಂದ ಹೊರಬೀಳ್ತಾರ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಭಾನುವಾರದೊಳಗೆ ಬಿಹಾರ ಭವಿಷ್ಯ. 17 ವರ್ಷಗಳ ಎನ್ಡಿಎ ಹಾಗೂ ಜೆಡಿಯು ಸಂಬಂಧದ ಅಳಿವು ಉಳಿವಿನ ಪ್ರಶ್ನೆಗೆ ಭಾನುವಾರದೊಳಗೆ ಉತ್ತರ ಸಿಗಲಿದೆ. ನಾಳೆ ಪಾಟ್ನಾದಲ್ಲಿ ಜೆಡಿಯು ಸಂಸದೀಯ ಸಭೆ ನಡೆಯಲಿದೆ. ಸಭೆಯಲ್ಲಿ ಪಕ್ಷದ ಅಧಿಕೃತ ನಿರ್ಧಾರ ಪ್ರಕಟಿಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.